ವೀಕ್ಷಕರೇ, ರಾಧಾರಮಣ ಅನ್ನುವಂತಹ ಒಂದು ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಅತಿ ಹೆಚ್ಚು ಮೆಚ್ಚುಗೆಯನ್ನ ಪಡೆದುಕೊಂಡಿತ್ತು. ಸೊ ಈ ಒಂದು ಧಾರಾವಾಹಿಯಲ್ಲಿ ವಿಲನ್ ಪಾತ್ರವನ್ನ ವಹಿಸ್ತಾ ಇದ್ದಿದ್ದು ದೀಪಿಕಾ ಅಂತ ಹೇಳಿ. ಸೊ ಇವರ ಹೆಸರು ಬಂದು ಅನುಷಾ ಹೆಗಡೆ ಅಂತ ನಮ್ಮೆಲ್ಲರಿಗೂ ತಿಳಿದು ಬಂದಿದೆ. ಸೊ ಅನುಷಾ ಹೆಗಡೆ ಅವರ ದಾಂಪತ್ಯ ಜೀವನದಲ್ಲಿ ವಿದಾಯ ಹೊಂದ್ಕೊಂಡಿದ್ದಾರೆ ಅಂತ ಅವರೇ ಸ್ವತಃ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಎಲ್ಲರಿಗೂ ತಿಳಿದು ಬಂದಂಗೆ 2023ರಿಂದ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಕಲಹಗಳಿತ್ತು. ಸೊ ಇವಾಗ ಫೈನಲಿ ಅಂದ್ರೆ ಬದ್ಧರಾಗಿ ಅವರು ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅವರು ಫ್ಯಾನ್ ಫಾಲೋವರ್ಸ್ ಅಲ್ಲಿ ಏನ್ ಕೇಳ್ಕೊಳ್ತಾರೆ ಅಂತಂದ್ರೆ, ಈ ಒಂದು ವಿಷಯದ ಬಗ್ಗೆ ಅತಿ ಹೆಚ್ಚು ಮಾತು ಅಥವಾ ಗಾಸಿಪ್ಸ್ ಗಳನ್ನ ಆಡೋದು ಬೇಡ. ಯಾಕಂತಂದ್ರೆ ಅವರು ಸದ್ಯಕ್ಕೆ ಅವರ ವೈಯಕ್ತಿಕ ಜೀವನದಲ್ಲಾಗಿರಬಹುದು ಅಥವಾ ಅವರ ಕುಟುಂಬಸ್ಥರು ಮತ್ತು ಅವ್ರ ಕರಿಯರ್ ಮೇಲೆ ಇವಾಗ ಸದ್ಯಕ್ಕೆ ಅವರು ಗಮನವನ್ನ ಹರಿಸ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವರ ಒಂದು ನೆಲೆ ಏನು ಅಂತ ಅಂದ್ರೆ, ಅವರು ಫ್ಯಾನ್ ಫಾಲೋವರ್ಸ್ ಅಲ್ಲಿ ಕೇಳೋದು ಇಷ್ಟೇ, ಈ ಒಂದು ವಿಷಯದ ಬಗ್ಗೆ ಅವ್ರು ಜಾಸ್ತಿ ಮಾತನಾಡೋದು ಬೇಡ. ಯಾರೂ ಸಹ ಅವ್ರು ಜಸ್ಟ್ ಕರಿಯರ್ ಮೇಲೆ ಇನ್ಮೇಲೆ ಫೋಕಸ್ ಮಾಡ್ತಾರೆ ಅಂತ ಹೇಳಿ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.